ಎಲ್ಲರಿಗೂ ಉಂಟು ಬ್ರಹ್ಮ ಗಂಟು, 7 ಜನ್ಮದ ನಂಟು ಬ್ರಹ್ಮ ಗಂಟು. ಅಮ್ಮ ಹೇಗಿದ್ದೀಯಮ್ಮ? ನಾನ್ ಚೆನ್ನಾಗಿದ್ದೀನಮ್ಮ. ವಿಷಯ ಏನ್ ಗೊತ್ತಾ, ನಾನು ಲಕ್ಕಿಯವರು, ದತ್ತಣ್ಣ, ಪಿಂಕಿ ನಾವೆಲ್ಲರೂ 3 ದಿನ ಹೊರಗಡೆ ಹೋಗ್ತಾ ಇದ್ದೀವಿ. ಗಂಡ ಹೆಂಡತಿ ಇಬ್ಬರನ್ನೇ ಬೇರೆ ಊರಿಗೆ ಹೋಗೋ ಥರ ಮಾಡಿದ್ದಾನೆ. ನಿನ್ ಮಗನ್ಗೆ ಸೂಕ್ಷ್ಮವಾಗಿ ಹೇಳು, ಆ ಡುಮ್ಮಿ ಜೊತೆ ತುಂಬಾ ಓಡಾಡ್ಬೇಡ, ಮೈ ಕೈ ಸೋಕಿಸ್ಕೋಬೇಡ ಅಂತ. ಆಮೇಲೆ ನಿನ್ ಸೊಸೆ ವಾಪಸ್ ಬಂದ್ಮೇಲೆ ಬಾ ಅಂತ ನೀನ್ ಕೋಪಲ್ಲಿ ಪಾತ್ರೆ ಮೇಲೆ ತೋರಿಸ್ತಾ ಇದೆಯಲ್ಲ. ಏನ್ ಮಾಡೋದಕ್ಕ, ಎಲ್ಲ ಹಣೆ ಬರ. ಇವುಗಳಾದ್ರೂ ನನ್ನ ಮಾತು ಕೇಳುತ್ತಲ್ಲ, ತಗ್ಗಿ ಬಗ್ಗಿ ನಡೆಯುತ್ತಲ್ಲ. ತಗ್ಗಿ ಬಗ್ಗಿ ಇರೋದು ಪಾತ್ರೆ ಮಾತ್ರ ಅಲ್ಲ, ಎಲ್ರೂ ನಾವು ನಡ್ಸ್ಕೊಳ್ಳೋ ರೀತಿಯಲ್ಲಿರತ್ತೆ. ಎಲ್ರೂ ನಡೀತಾರೋ ಇಲ್ವೋ, ಆದ್ರೆ ನಮ್ಮನೇಲಿ ಇದೆಯಲ್ಲ ಆ ಘಟ ಗೊಜ್ಜಾನೆ ಮರಿ ನನ್ ಹಿಡ್ತಕ್ ಸಿಕ್ತಿಲ್ಲ, ಸಿಗೋದೂ ಇಲ್ಲ. ಈಗ ಏನೇ ಆಯ್ತು ಅಕ್ಕ? ನೀವು ಹೇಳ್ಕೊಟ್ಟಿದ್ ನೀತಿ ಪಾಠ ಎಲ್ಲ ಚಾಚು ತಪ್ಪದೆ ಮಾಡ್ದೆ. ಇನ್ನೇನ್ ಕೈಗೆ ಸಿಕ್ತಿತ್ತೋ ಏನೋ, ಅಷ್ಟಲ್ಲಿ ನನ್ನ ಮಗ ಬಂದು ಎಲ್ಲ ಹಾಳು ಮಾಡಿ ಹಾಕ್ದ. ನಿನ್ ಮಗನ್ಗೆ ಕಿವಿ ಹಿಂಡಿ ಬುದ್ಧಿ ಹೇಳ್ಬಾರ್ದಾಗಿತ್ತ? ಅದಕ್ಕೆಲ್ಲ ಎಲ್ಲ ಅವಕಾಶ ಆಗುತ್ತಕ್ಕ. ಇನ್ಮೇಲೆ ಗೀತಾ ಸೆರ್ಗ್ ಹೊತ್ಕೊಂಡು ಆಡೋದು ಬೇಡ ಅಂತ ನನ್ನ ಮಗನೇ ಹೇಳ್ತಿರ್ಬೇಕಾದ್ರೆ ನಾನೇನ್ ಮಾಡಕ್ಕಾಗುತ್ತೆ? ಯಾಕೋ ಎಲ್ಲೋ ಎಡವಟ್ಟಾಗ್ತಾ ಇದೆ ಅಂತ ನಿನ್ಗೆ ಅನ್ನಿಸ್ತಾ ಇಲ್ವಾ? ನಿನ್ ಮಗ ಅವಳ ಕಡೆ ವಾಲ್ತಿದ್ದಾನೆ ಅಂತ ನಿನಗೆ ಅನ್ನಿಸ್ತಾ ಇಲ್ಲ? ಇವನೇ ವಾಲ್ತಿದಾನೋ ಅವಳೇ ಜಗ್ತಾ ಇದ್ದಾಳೋ ನನಗಂತೂ ಸಾಕಾಗಿ ಹೋಗಿದೆ ಅಕ್ಕ. ಈ ಜನ್ಮದಲ್ಲಿ ಒಂದ್ಸಲನಾದ್ರೂ ತಲೆ ಎತ್ಕೊಂಡು ನಿಲ್ಲೋ ಅವಕಾಶ ಸಿಗುತ್ತೇನೋ ಅನ್ಕೊಂಡಿದ್ದೆ. ಆದ್ರೆ ಕೊನೆವರೆಗೂ ನೆಲ ನೋಡ್ಕೊಂಡೆ ಮಣ್ಣಾಗ್ಬಿಡ್ತೀನಿ. ಯಾಕೆ ಇಷ್ಟೊಂದು ಗೋಳಾಡ್ತಿದ್ಯಾ? ಈಗ ಮಣ್ಣಾಗೋ ಮಾತು ಯಾಕೆ? ನಿನ್ ದುಃಖ ನನ್ಗೆ ಅರ್ಥ ಆಗತ್ತೆ, ಆದ್ರೂ ನಿನ್ ಸೊಸೆ ಈಗ ಮಾಡಬಾರ್ದಾಗಿತ್ತು. ಹೋಗ್ಲಿ ಬಿಡಿ ಅಕ್ಕ, ಅವ್ರವ್ರ ದೃಷ್ಟಿಲಿ ಅವ್ರವ್ರು ಸರಿ. ನಮ್ಮವ್ರ ಕಣ್ಮುಂದೆ ನಾವೇ ಶತ್ರುಗಳಾಗಿ ಕಾಣ್ತೀವಿ. ಏನಾಗಿದ್ಯೋ ದೇವರಿಚ್ಛೆ ಅನ್ಕೊಂಡು ಸುಮ್ಮನಿದ್ದು ಬಿಡ್ತೀನಿ. ಅಯ್ಯೋ, ನನಗೇನು ಬಂದಿತ್ತು? ಇಲ್ಲೇ ಮಲಗ್ಬಿಟ್ಟಿದ್ದೀನಿ. ಮನೆಗೆ ಹೋದ್ರೆ ಮಾವ ಅದೇನು ಹೇಳ್ತಾರೋ. ಈ ಮಾತು ನಿನ್ನ ಹತ್ರ ಕೇಳೋದಕ್ಕೆ ನಾನು ಇಷ್ಟೆಲ್ಲ ಸರ್ಕಸ್ ಮಾಡ್ಬೇಕಾಗಿತ್ತಾ? ಎಷ್ಟು ಬುದ್ಧಿ ಉಪಯೋಗಿಸಿದೀನಿ ಗೊತ್ತಾ ಒಂದೊಂದು ಐಡಿಯಾಗೂ. ನೀವೇನೋ ಮಾಡಿದಿರ ಪಾಪ. ಹೌದು, ಮತ್ತೆ ಅದೆಲ್ಲ ವ್ಯರ್ಥನಾ? ನೋಡು ಸುಮತಿ, ಆ ಡುಮ್ಮಿಗೆ ನೀನ್ ತೋರಿಸ್ಬೇಕು ಅತ್ತೆ ದರ್ಪ ಏನು ಅಂತ. ನೀನ್ ಹೇಳ್ದಾಗೆ ಕೇಳ್ಕೊಂಡು ಅವಳಿ ಮನೇಲಿ ಬಿದ್ದಿರ್ಬೇಕು. ಹಾಗೆ ಮಾಡಬೇಕು. ಹಾಗೆ ಮಾಡೋಕೆ ಪ್ರೀತಿಯಿಂದ ಮಾತಾಡಿಸಿ ಅವಳನ್ನ ನಿನ್ ದಾರಿಗೆ ಎಳ್ಕೊ ಅಂತ ಹೇಳಿದ್ರಿ, ಆಗ್ಲಿಲ್ವೇ? ಕಿವಿ ಹಿಂಡಿ ಹೇಳೆ, ಕೇಳಿಲ್ವಾ? ಹೇಳ್ಬಿಡು. ಅಕ್ಕ, ನೀವು ಹೇಳೋದೇನೋ ಸರಿ, ಆದ್ರೆ ನಾನು ಆ ದಂಡ ನೀತಿ ಉಪಯೋಗಿಸೇ ಇಲ್ವಲ್ಲ ಅಕ್ಕ. ಆ ಡುಮ್ಮಿಗೆ ಏನು ಶಿಕ್ಷೆ ಕೊಡೋದು ನಾನು? ಅವಳು ನೋಡಿದ್ರೆ ಆನೆ ಇದ್ದಾಗಿದ್ದಾಳೆ, ನಾನು ನೋಡಿದ್ರೆ ಆಡಿದ್ದಾಗಿದ್ದೀನಿ. ಗಾತ್ರ ಕಲ್ಲ ಕಣೆ ಬಗ್ಗೋದು ದರ್ಪಕ್ಕೆ. ದರ್ಪ ಮೊದಲು ಬೆಳೆಸ್ಕೋ.
ಮಾವ ಯಾಕೆ ಗೀತಾ ಇಷ್ಟೊತ್ತು ತಲೆ ಮೇಲೆ ಸೆರ್ಗ್ ಹಾಕೊಂಡು ಓಡ್ಬೇಕಾದ್ರೆ ಬೇಗ ಓಡ್ತಿದ್ದೆ. ಅದು ಇವತ್ತು ತಲೆ ಮೇಲೆ ಸೆರ್ಗಿರ್ಲಿಲ್ವಲ್ಲ, ಅದಕ್ಕೆ 2 ರೌಂಡ್ ಎಕ್ಸ್ಟ್ರಾ ಹೊಡೆದೆ ಮಾವ. ಏನು 2 ರೌಂಡು ಎಕ್ಸ್ಟ್ರಾ ಹೊಡೆದಿಯಾ? ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದೀಯಾ? ನಾನು ಯಾವತ್ತೂ ತಪ್ಪನ್ನು ಕ್ಷಮಿಸೋದಿಲ್ಲ. ನೀ ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ನೋಡೆ ನಿನ್ ಸೊಸೆ ಅವತಾರನ ರುಬ್ಗುಂಡು ಕಬಡ್ಡಿ ಆಡೋ ಥರ ಇದೆ. ಇವತ್ತು ನಿನಗೆ ಒಂದು ಹೊಸ ಪಟ್ಟಿ ಹೇಳ್ಕೊಡ್ಬೇಕಂತಿದ್ದೆ, ಆದರೆ ನಾನು ಹೇಳ್ಕೊಡಲ್ಲ. ಅಕ್ಕ ಹೇಳ್ಕೊಡಲ್ವಂತೆ ಕಬಡ್ಡಿ ಕಲಿಯೋ ಆಟ ಮುಗೀತು. ಹಾಗೆಲ್ಲ ಹೇಳ್ಬೇಡಿ ಮಾವ, ನಾನು ಶ್ರದ್ಧೆಯಿಂದ ಆಟ ಕಲಿತೀನಿ. ನಾನು ಆಟ ಕಲಿಸಲ್ಲ ಅಂತ ಹೇಳಿದೆ, ನೀನು ಕಲಿಬೇಡ ಅಂತ ಹೇಳದ್ನ? ಬಿದ್ರು ಇವಳ ಮಾತಿಗೆ ನಮ್ಮ ಯಜಮಾನ್ರು ಹಳ್ಳಕ್ ಬಿದ್ರು. ನರಸಿಂಹವ ಬೇರೆ ಊರಲ್ಲಿಲ್ಲ, ನೀವೇ ಕಲ್ಸಲ್ಲ ಅಂತ ಹೇಳಿದ್ರೆ ನಾನಿನ್ ಹೆಂಗ್ ಕಲೀಲಿ ಮಾವ? ತೇಟ್ ನಿಂತರನೇ ಬುದ್ಧಿ, ನಿಂತರನೇ ಆಕ್ಟ್ ಮಾಡ್ತಾಳ ಕಣೆ ಅವಳು. ನಾನ್ ಹಾಗ ಅಯ್ಯೋ ನೀನೀಗ ಶುರು ಮಾಡ್ಬೇಡಮ್ಮ, ಸುಮ್ನೆ ಒಬ್ಬಳದೇ ಸಾಕು. ಲಕ್ಕಿ ಕಲಿಸ್ತಾನೆ. ನಿನ್ ಮಗ ಲಕ್ಕಿ ಕಲಿಸ್ತಾನಂತೆ. ಏನ್ ಹೇಳ್ತಾ ಇದ್ದೀರಾ ದೊಡ್ಡಪ್ಪ? ಅವಳಿಗೆ ನಾನು ಹೇಳ್ಕೊಡ್ಬೇಕಾ? ಯಾಕೆ ಹೇಳ್ಕೊಡ್ಬಾರ್ದು? ನಮ್ಮ ಅಖಾಡದಲ್ಲಿ ಕಬಡ್ಡಿ ಕಲಿಯಕ್ಕೆ ಬಂದಿರೋ ಮೊದಲನೇ ಹೆಣ್ಮಗಳು, ಅವಳಿಗೆ ನೀನು ಹೇಳ್ಕೊಡ್ಲೇಬೇಕು, ಪ್ರೋತ್ಸಾಹ ಕೊಡ್ಬೇಕು. ಅಲ್ಲ ದೊಡ್ಡಪ್ಪ, ಕಬಡ್ಡಿ ಆಡೋದಕ್ಕೆ ಫ್ಲೆಕ್ಸಿಬಲ್ ಆಗಿರ್ಬೇಕು. ಫ್ಲೆಕ್ಸಿಬಲ್ ಆಗಿದ್ದಾಳೆ, ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ, ಇಲ್ಲಾಂದ್ರೆ ನೀನು ಟ್ರೈನಿಂಗ್ ಕೊಡು. ಕೈ ಕಾಲು ಮುಟ್ತಾನೆ, ಮನಸ್ಸು ಸಂಯಮ ಕಳ್ಕೊಳತ್ತೆ. ಸುಮ್ನಿರಿ ಅಕ್ಕ, ನಾನ್ ಸುಮ್ನಿರ್ತೀನಿ, ಅವನ್ ಸುಮ್ನಿರ್ಬೇಕಲ್ವಾ? ಗೀತಾ ನೀ ಹೋಗಮ್ಮ. ಹತ್ರ ಹೋಗ್ತಾ ಇದ್ದಾಳೆ, ಇನ್ನೂ ಹತ್ರ ಹೋಗ್ತಾ ಇದ್ದಾಳೆ. ಹೆಡ್ಸ್. ಟೈಲ್. ಗೀತಾ ನೀನೇ ವಿನ್ ಆಗ್ಬಿಟ್ಟೆ. ಏನ್ ಬೇಕಮ್ಮ? ರೈಡ್ ಮಾಡ್ತೀನಿ. ಓಕೆ, ಶೇಕ್ ಹ್ಯಾಂಡ್ ಕೊಡೋ. ಗೀತಾ ಟಚ್ ಮಾಡಿದ್ಲು. ನೀನ್ ಯಾಕೆ ನನ್ನ ಟಚ್ ಮಾಡ್ತಾ ಇದೀಯಾ?
ಕಬಡ್ಡಿ 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 ಸೊಂಟ ಬಳಸ್ದ ಇದೇನೆ ಬುಲ್ಡೋಸರ್ ತರ ದರ ದರ ಅಂಡಿ ಎಳ್ಕೊಂಡು ಹೋಗ್ತಾ ಇದ್ದಾಳೆ. ಒಬ್ಬರ ಮೇಲೆ ಒಬ್ರು ಬಿದ್ಬಿಡ್ತಾರೋ ಏನೋ. ಬಿದ್ರು ತುಂಬಾ ಹತ್ರವಾಗಿದ್ದಾರೆ ಕಣೆ ಇಬ್ರು. ನಿನ್ ಮಗ ಸೊಸೆನ ನಮ್ಮ ಯಜಮಾನ್ರು ಚೆನ್ನಾಗಿ ರೆಡಿ ಮಾಡ್ತಿದ್ದಾರೆ. ಬೇರೆ ಊರಿಗೆ ಬೇರೆ ಕಳಿಸ್ತಾ ಇದ್ದಾರೆ. ಅಲ್ಲಿ ಏನಾಗತ್ತೋ ಯಾರು ಗೊತ್ತು. ನಿನ್ ಸೊಸೆ ವಾಪಸ್ ಬರೋಷ್ಟರಲ್ಲಿ ಆಮೇಲೆ ಅವ್ರಿಗೆ ಹುಟ್ಟೋ ಮಗುನ ನಿನ್ ತೊಟ್ಲಲ್ಲಿ ಹಾಕಿ ಸಂಭ್ರಮ ಪಡು. ಬಿಳಿ ಕೂದಲು ಬಂದಿಲ್ವಾ? ಒಂದ್ ಏಡ್ ಹಾಕೊಳ್ಳೆ, ಅಜ್ಜಿ ತರ ಇರ್ತೀಯ. ಅವ್ರಿಗೆ ಹುಟ್ಟೋ ಮಗು ಗುಂಡ್ಗಳ ತರ ಇರತ್ತೋ ಯಾರು ಗೊತ್ತು. तोम धीरा ना 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 धीरा धीरा ना, तोम धीरा ना 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 धीरा धीरा ना, दोम धीरा ना दोम धीरा ना धीरा धीरा ना ना, तोम धीरा ना 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 धीरा धीरा
ನಿಧಾನಪ್ಪ, ಹೂ ಬಿಟ್ಟಿದ್ಯಲ್ಲ, ಸ್ವಲ್ಪ ನಿಧಾನಕ್ಕೆ ಮಾಡಿ. ಏನೇ ಮಂಗಳ, ಈ ಕಡೆ ದಯ ಮಾಡಿಸ್ಬಿಟ್ಟಿದ್ಯಾ? ಯಾರೋ ಗಾಡಿ ಬಳೆ ಹಿಡ್ಬಿಟ್ಟಿದ್ಯಾ? ಹ್ಞೂ ಸುಮ್ತಿ ಅಕ್ಕ, ನಮ್ ಪಕ್ಕದ ಮನೆಯವ್ರದ್ದು ಸೆಕೆಂಡ್ ಹ್ಯಾಂಡ್ಲು ಹೊಸ್ದಾಗ್ ತಗೊಂಡ್ರಂತೆ. ಒಂದ್ ರೌಂಡ್ ಹೋಗಿ ಬರ್ತೀನಿ ಅಂತ ತಗೊಂಡು ಈ ಕಡೆ ಬಂದ್ಬಿಟ್ಟೆ. ಹೆಂಗೆ? ಏನ್ ಬಂದಿದ್ದು? ಇದೇನ್ ಸುಮ್ತಿ ಅಕ್ಕ ಹಿಂಗ್ ಕೇಳ್ತೀರಾ? ಬಂದವ್ರನ್ನ ಬನ್ನಿ ಅನ್ಬೇಕು ತಾನೆ? ಅಯ್ಯೋ, ದಿನ ಸಾಯೋರ್ಗೆ ಅಳೋರ್ ಯಾರು? ಮಾತೆತ್ತಿದ್ರೆ ಅತ್ತೆ ಸೊಸೆಲ್ ಬಂದು ನಿಂತ್ಕೊಂಡ್ಬಿಡ್ತೀರಾ. ಗೀತನ್ ಹೇಗ್ ನೋಡ್ಕೋತಿದೀವಿ, ಎಲ್ಲಿ ಕೂರಿಸ್ತೀವಿ, ಎಲ್ಲಿ ನಿಲ್ಲಿಸ್ತೀವಿ ಅಂತ. ವಾಚ್ಮನ್ ಕೆಲಸ ಮಾಡ್ತಿದ್ದೀರಾ? ನಿನ್ನಾದ್ನಿ ಚೆನ್ನಾಗೇ ನೋಡ್ಕೋತಿದೀವಿ. ಅಯ್ಯೋ, ಅದ್ರ ಬಗ್ಗೆ ಅನುಮಾನನೇ ಇಲ್ಲ. ನಮ್ ಗುಂಡಮ್ಮಂಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಿಮ್ ಮನೆ ಸೊಸೆ ಆಗೋದಿಕ್ಕೆ 7 ಜನ್ಮದ ಪುಣ್ಯ ಮಾಡಿದ್ಲು ಅಂತ. ಕೇಳಿಬೇಕಾದ್ರೆ ಕತೆ ಎಲ್ಲ ಬೇಡ, ಏನ್ ಬಂದಿದ್ದು? ನಮ್ ಗುಂಡಮ್ಮ ಅವಳ ಗಂಡನ ಜೊತೆ ಅದ್ಯಾವ್ದೋ ಊರಿಗೆ ಹೋಗ್ತಿದ್ದಾಳಂತಲ್ಲ, ಅದಕ್ಕೆ ದಾರಿಲಿ ಬಾಯಾಡ್ಸಕ್ಕೆ ಅಂತ ಚಕ್ಲಿ, ಕೋಡ್ಬಳೆ, ರವೆ ಉಂಡೆ ಎಲ್ಲ ಮಾಡ್ಕಳ್ಸಿದ್ದಾರೆ ನಮ್ಮತ್ತೆ. ಕಳಿಸ್ಬೇಕಾದ್ದೆ, ಹೆಸರು ತಕ್ಕ ಹಾಗೆ ಗುಂಡಮ್ಮ ಅಂತ ಇಟ್ಟಿದಿರಲ್ಲ. ಏನ್ ಸುಮ್ತಿ ಅಕ್ಕ, ಅವಳೊಬ್ಳೆ ತಿಂತಾಳ? ನಿಮ್ ಮಗನೂ ತಿಂತಾನ್ ಬಿಡಿ. ನನ್ನ ಮಗ ಇದನ್ನು ಮುಟ್ಟೋದು ಇಲ್ಲ, ಯಾಕೆಂದ್ರೆ ಅವನು ಕಬಡ್ಡಿ ಪಟ್ಟು, ಎಣ್ಣೆ ಪದಾರ್ಥ ತಿನ್ನಲ್ಲ. ನಮ್ಮತ್ತೆ ಕೊಟ್ಟು ಬಾ ಅಂದ್ರು, ಅದಕ್ಕೆ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ನನ್ನ ಕೈಲಿ ಕೊಡು, ನಾನೇ ಪ್ಯಾಕ್ ಮಾಡ್ತೀನಿ. ನಮ್ ಗುಂಡಮ್ಮನ ನೋಡ್ದಾಗೂ ಆಗತ್ತೆ, ಮಾತಾಡ್ಸಂಗೂ ಆಗುತ್ತೆ. ನಾನೇ ಕೊಡ್ತೀನಿ. ಯಾಕೆ? ನನ್ನ ಕೈಲಿ ಕೊಟ್ರೆ ನಾನೇನು ತಗೊಂಡು ತಿನ್ಬಿಡ್ತೀನಾ? ಇದೇನ್ ಸುಮ್ತಿ ಅಕ್ಕ ನೀವು, ಇದನ್ನ ಚಕ್ಲಿ, ಕೋಡ್ಬಳೆ, ರವೆ ಉಂಡೆನ ನೀವ್ ಬಚ್ಚಿಟ್ಕೊಂಡು ತಿನ್ನೋದ? ಎಲ್ಲಿದ್ದಾಳೆ ನಮ್ ಗುಂಡಮ್ಮ? ಯಾಕಮ್ಮ, ನನ್ನ ಹತ್ರ ಮಾತಾಡೋಕೆ ಇಷ್ಟ ಇಲ್ವಾ ನಿನ್ಗೆ? ಅಲ್ಲೆಲ್ಲೋ ಬಟ್ಟೆ ಗಿಟ್ಟೆ ತೆಗಿತಿರ್ತಾಳೆ, ಹೋಗಿ ನೋಡು. ಸರಿ, ಅವಳಿಗಿದ್ ಕೊಟ್ಟು ಬಂದು ನಿಮ್ಮ ಹತ್ರನೇ ಬೇಕಾದ್ರೆ ಹಟ್ಟು ಹೊಡ್ಕೊಂಡು ಕೂತಿರ್ತೀನಿ. ಹಾ, ಹೇ ನಿಂತ್ಕೋ, ಬಾಯ್ಲಿ. ಏನ್ ಸುಮ್ತಿ ಅಕ್ಕ, ಹಾಗೆ ಹೇಳದ್ನಲ್ಲ ಆಮೇಲೆ ಬಂದು ಹರಟೆ ಹೊಡಿತೀನಿ ಅಂತ. ಡಬ್ಬಿ ಕೊಡು, ಕೊಡಿಲಿ. ಬೇಡ ಬೇಡ, ತುಂಬಾ ಚೀಪ್ ಆಗ್ಬಿಡ್ತೀನಿ, ತಗೋ. ಗುಂಡಮ್ಮ,